ತುಮಕೂರಿನಲ್ಲಿ ನಿಲ್ಲದ ಕುರಿಗಳ ಸರಣಿ ಸಾವು. ಎರಡು ಪ್ರತ್ಯೇಕ ಪ್ರಕರಣಗಳಲ್ಲಿ 100ಕ್ಕೂ ಹೆಚ್ಚು ಕುರಿಗಳ ಸಾವು. ಅಜಾಗರೂಕತೆಯೇ ಕಾರಣ ಎಂದು ಪಶುಸಂಗೋಪನಾ ಇಲಾಖೆ. ತುಮಕೂರು ಜಿಲ್ಲೆಯಲ್ಲಿ ಕುರಿಗಳ ಸರಣಿ ಸಾವು ಸಾಕಾಣಿಕೆದಾರರಲ್ಲಿ ಆತಂಕ ಮೂಡಿಸಿದೆ. ಶಿರಾ ಹಾಗೂ ಕೊರಟಗೆರೆ ತಾಲೂಕಿನ 2 ಪ್ರತ್ಯೇಕ ಘಟನೆಗಳಲ್ಲಿ 100ಕ್ಕೂ ಹೆಚ್ಚು ಕುರಿಗಳು ಸಾವನ್ನಪ್ಪಿದ್ದು, ವಿಷಪೂರಿತ ಮೇವು ಸೇವನೆ ಹಾಗೂ ಅಜಾಗರೂಕತೆ ಈ ದುರ್ಘಟನೆಗಳಿಗೆ ಕಾರಣ ಎಂದು ಪಶುಸಂಗೋಪನಾ ಇಲಾಖೆ ತಿಳಿಸಿದೆ. ಅಲ್ಲದೆ ಇಂತಹ ಘಟನೆಗಳು ಮತ್ತೆ ಮರುಕಳಿಸದಂತೆ ಇದೀಗ ಇಲಾಖೆ ಕುರಿ ಸಾಕಾಣಿಕೆದಾರರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯ ಆರಂಭಿಸಿದೆ. ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಮಾರನಗೆರೆ ಗೊಲ್ಲರಹಟ್ಟಿಯಲ್ಲಿ ಸೀಡ್ಸ್ಗಾಗಿ ಕೆಮಿಕಲ್ ಸಿಂಪಡಣೆ ಮಾಡಿದ್ದ ಹೊಲದಲ್ಲಿ ಬೆಳೆದಿದ್ದ ಹಣ್ಣುಗಳನ್ನು ಕುರಿಗಳು ತಿಂದ ಪರಿಣಾಮ 30ಕ್ಕೂ ಹೆಚ್ಚು ಕುರಿಗಳು ಸಾವನ್ನಪ್ಪಿವೆ. ವಿಷಕಾರಿ ಅಂಶವಿರುವ ಮೇವು ಸೇವಿಸಿದ್ದೇ ಕುರಿಗಳ ಸಾವಿಗೆ ಕಾರಣ ಎಂದು ರೈತರು ಆರೋಪಿಸಿದ್ದಾರೆ. ಸರ್, ನಮ್ಮದು ಮಾರನಗೆರೆ ಗೊಲ್ಲರಹಟ್ಟಿ ಅಂತ ಉಮೇಶ್ ನಮ್ಮೂರು ಗ್ರಾಮಸ್ಥನೇ ಹುಡುಗ. ಅವರು ತಂದೆ ತಾಯಿ ಸ್ವಲ್ಪ ತಿಳುವಳಿಕೆನೂ ಮಟ್ಟ ಕಮ್ಮಿ, ಏನೋ ಅವನು ಎತ್ಕೊಂಡ ಮೇಲೆ ಸ್ವಲ್ಪ ಕುರಿ ಮಾಡೋಕ್ಕಂತ ಸಾಲಾಗೆಲ್ಲ ಮಾಡಿದ್ದ. ಸಾಲ ಅಂದರೆ ಪಾಪ ಎಲ್ಲ ರೈತ ಸಾಲ, ಎಲ್ಲ ಸಾಹುಕಾರಗಳು ಸಾಲ, ಬಡ್ಡಿ ಸಾಲ. ಅವ್ರೀಗ ಹಿಂಗೆ ಹಾಕಿ ಸತ್ತಿರೋದ್ರಿಂದ ಈಗ ಅವನ ಮೇಲೆ ಭಾರಿ ಜವಾಬ್ದಾರಿ ಬಿದ್ದೈತೆ. ಹಂಗಾಗಿ ಅವನಿಗೆ ಕಂಗಾಲಾಗ್ಯವನೆ. ಅವನು ಏನೋ ಸರ್ಕಾರದ ವತಿಯಿಂದ ಇಲ್ಲೇವರು ಯಾರು ಡಾಕ್ಟ್ರುಗಳು ಬಂದಿಲ್ಲ, ಇನ್ನು ಬಂದಿದ್ದಾರೆ ಸುಮ್ಮನೆ ಅವ್ರು ಯಾರೋ ಎಲ್ಲ ರಿಟೈರ್ಡ್ ಆಗಿ ಡಾಕ್ಟ್ರು ನಾವೇನೋ ಟ್ರೀಟ್ಮೆಂಟ್ ಮಾಡ್ತೀವಿ ಅಂತ ಅವರು ಏನು ಮಾಡಿಲ್ಲ, ಏನೋ ಮಾಡಿದೆ ಅಂತ ಹೇಳ್ತಿದ್ದಾರೆ. ನೀವು ಇಷ್ಟೊತ್ತಾದರೂ ಒಬ್ಬ ಡಾಕ್ಟ್ರುಗಳು ಬಂದಿಲ್ಲ. ಹಂಗಾಗಿ ನಮ್ಮ ತಾವರೆಕೆರೆ ಸ್ಟ್ಯಾಂಡ್ ಇದು ಇದೈತೆ ಜಶಿದಾರ್ ಅಂತ, ಅವ್ರು ಇಲ್ಲೇವರೆಗೂ ಬಂದಿಲ್ಲ. ಸರ್ಕಾರಿ ಡಾಕ್ಟ್ರ್ ಇಲ್ಲಿವರೆಗೂ ಯಾರು ಅಧಿಕೃತವಾಗಿ ಬಂದಿಲ್ಲ. ಇವ್ರಿಗೇನು ಯಾವ ಥರ ಮುಂದೆ ಇವ್ರಿಗೆ ಸಜೆಷನ್ ಆಗಲಿ ಗೈಡ್ಲೈನ್ಸ್ ಆಗಲಿ ಕೊಟ್ಟಿಲ್ಲ. ಹಂಗಾಗಿ ಸರ್ಕಾರದ ವತಿಯಿಂದ ಈಗಲಾದ್ರೂ ಈ ಮಾಧ್ಯಮದ ಮುಖಾಂತರ ಎಚ್ಚೆತ್ಕೊಂಡು ಇವ್ನಿಗೇನೋ ಮಾಧ್ಯಮದ ಮುಖಾಂತರ ಡಾಕ್ಟ್ರನ್ನ ಕಳಿಸಿ ಇದನ್ನು ಪರಿಶೀಲನೆ ಮಾಡಬೇಕಾಗಿ ತಮ್ಮಲ್ಲಿ ವಿನಯ ಪ್ರಾರ್ಥನೆ. ಇನ್ನೊಂದೆಡೆ ಕೊರಟಗೆರೆ ತಾಲೂಕಿನ ಮತ್ತೊಂದು ಘಟನೆಯಲ್ಲಿ ಮಾಲೀಕನ ಎಡವಟ್ಟಿನಿಂದ 60ಕ್ಕೂ ಹೆಚ್ಚು ಕುರಿಗಳು ಮೃತಪಟ್ಟಿವೆ. ಈ 2 ಘಟನೆಗಳನ್ನು ಗಂಭೀರವಾಗಿ ಪರಿಗಣಿಸಿರುವ ಪಶುಸಂಗೋಪನಾ ಇಲಾಖೆ ಕುರಿ ಸಾಕಾಣಿಕೆದಾರರಿಗೆ ಸುರಕ್ಷಿತ ಮೇವು, ರೋಗ ನಿಯಂತ್ರಣ ಹಾಗೂ ಮುನ್ನೆಚ್ಚರಿಕೆ ಕ್ರಮಗಳ ಕುರಿತು ಅರಿವು ಮೂಡಿಸ್ತಾ ಇದೆ. ಜಿಲ್ಲೆಯಲ್ಲಿ ಸುಮಾರು 18 ಲಕ್ಷ ಕುರಿ ಮೇಕೆಗಳ ಸಂಖ್ಯೆ ಇದ್ದು, ಕುರಿ ಮೇಕೆಗಳ ಮಾಲೀಕರು 60% ವಲಸೆ ಕುರಿಕಾರರಾಗಿರ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ಅವ್ರಿಗೆ ಸ್ವಂತದ್ದೇ ಆದಂಥ ಜಮೀನಿರಲ್ಲ, ಸ್ವಂತದ್ದೇ ಆದಂಥ ಮೇವು ಕುರಿ ಗ್ರೇಸಿಂಗ್ ಏರಿಯಾ ಇರಲ್ಲ, ಮೇಯಿಸೋಂಥ ಜಾಗ ಇರಲ್ಲ. ಇಂಥ ಒಂದು ಸನ್ನಿವೇಶದಲ್ಲಿ ನಮಗೆ ಇತ್ತೀಚೆಗೆ 2 ಪ್ರಕರಣಗಳು ಆಘಾತಕರ ವಿಷಯಗಳು ನಮ್ಮ ಗಮನಕ್ಕೆ ಬಂದಿದೆ. ಒಂದು ಶಿರಾದಲ್ಲಿ ಮಾರನಹಳ್ಳಿ ಗ್ರಾಮ ತಾವರೆಕೆರೆ ಹೋಬಳಿಲಿ ಸುಮಾರು 32 ಕುರಿಗಳು 2 ಮೇಕೆ 2 ದಿನಗಳ ಹಿಂದೆ ವಿಷಪೂರಿತ ಆಹಾರ ಸೇವಿಸಿ ಮರಣ ಹೊಂದಿರೋದು ಈಗಾಗಲೇ ನಮ್ಮ ಗಮನಕ್ಕೆ ಬಂದಿದೆ. ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಉಪಮುಖ್ಯಮಂತ್ರಿಗಳಿಂದ ಅವ್ರಿಗಾಗಲೇ ಈಗ ನಾವು ಅನುಗ್ರಹ ಯೋಜನೆಯಲ್ಲಿ ನಾವು ತಲಾ 7,500 ರೂಪಾಯಿ ಅಂತೆ 2,55,000 ಪರಿಹಾರ ಈಗಾಗಲೇ ಕೊಟ್ಟಿದ್ದೀವಿ. ಇದರ ನಂತರ ನಿನ್ನೆ ಸುಮಾರು ರಾತ್ರಿ 15ನೇ ತಾರೀಕು ರಾತ್ರಿ 11 ಗಂಟೆಗೆ ಇನ್ನೊಂದು ನಮಗೆ ಒಂದು ಇದೇ ಥರ ಇನ್ಸಿಡೆನ್ಸ್ ಒಂದು ಕೊರಟಗೆರೆ ತಾಲೂಕು ಕೋಳಾಲ ಹೋಬಳಿ ಒಡೇರಳ್ಳಿ ಅಂತ ಒಂದು ಗ್ರಾಮದಲ್ಲಿ ಹನುಮಂತೇಗೌಡ ಅಂತ ಒಬ್ಬ ರೈತನ 59 ಕುರಿಗಳು ಈ ರೀತಿ ವಿಷಪೂರಿತ ಆಹಾರ ಸೇವನೆಯಿಂದ ಮರಣ ಹೊಂದಿರೋದು ನಮಗೆ ರಿಪೋರ್ಟ್ ಆಯಿತು. ಅದರಲ್ಲಿ ಸುಮಾರು 70 ಕುರಿಗಳು ವಿಷಪೂರಿತ ಆಹಾರ ಸೇವಿಸಿದ್ವು. 59 ಕುರಿಗಳು ಚಿಕಿತ್ಸೆ ಫಲಕಾರಿಯಾಗದೆ ವೈದ್ಯರು ಚಿಕಿತ್ಸೆ ನೀಡುವ ಮೊದಲೇ ಮರಣ ಹೊಂದಿದ್ದು, 11 ಕುರಿಗಳು ಚಿಕಿತ್ಸೆ ನೀಡಿದ ನಂತರ ಚೇತರಿಸಿಕೊಂಡಿದ್ದಾವೆ. ಈ 2 ಪ್ರಕರಣಗಳಲ್ಲಿ ನಾನು ಹೇಳೋದಕ್ಕೆ ಏನು ಇಷ್ಟಪಡ್ತೀನಿ ಅಂತಂದರೆ, ಒಂದು ಶಿರಾ ತಾಲ್ಲೂಕಿನಲ್ಲಿ ಆದಂಥ ಪ್ರಕರಣದಲ್ಲಿ ಖಾಸಗಿ ಜಮೀನಿನಲ್ಲಿ ಆ ಕುರಿಕಾರ ಈ ಕರ್ಬೂಜ ಹಣ್ಣಿನ ಒಂದು ಸೀಡ್ಸ್ ಎಕ್ಸ್ಟ್ರಾಕ್ಟ್ ಮಾಡಿ ಕರ್ಬೂಜ ಹಣ್ಣಿನ ಒಂದು ಸಿಪ್ಪೆಗಳು ಮತ್ತು ಎಲೆಗಳು ಬಿಟ್ಟಿರ್ತಕ್ಕಂಥ ಖಾಸಗಿ ಜಮೀನಿನಲ್ಲಿ ಮೇಯಿಸಿದಂಥ ಒಂದು ಸಂದರ್ಭದಲ್ಲಿ ಒಂದು ವಿಷಪೂರಿತ ಅವ್ರು ಏನು ಪೆಸ್ಟಿಸೈಡ್ಸೋ ಇನ್ಸೆಕ್ಟಿಸೈಡ್ಸ್ ಏನು ಸ್ಪ್ರೇ ಮಾಡಿರ್ತಾರೆ ಅಂತ ನಮಗೆ ಮಾಹಿತಿ ಇಲ್ಲ. ಆದರೂ ನಾವು ಲ್ಯಾಬ್ಗೆ ಪ್ರೈಮಫಸಿ ಎವಿಡೆನ್ಸ್ ಪ್ರಕಾರ ಮತ್ತು ಟ್ಯಾಂಟೇಟಿವ್ ಡಯಾಗ್ನೋಸಿಸು ವಿಷಪೂರಿತ ಆಹಾರದಿಂದ
ಸೇವನೆಯಿಂದ ಮರಣ ಹೊಂದಿದ್ದಾವೆ ಅಂತ ನಮಗೆ ವರದಿ ಬಂದಿದೆ. ಇನ್ನೂ ಒಂದು ಹೆಚ್ಚಿನ ಪರೀಕ್ಷೆಗೋಸ್ಕರ ನಾವು FSL ಟೆಸ್ಟ್ಗೂ ನಾವು ಈಗ ಆಲ್ರೆಡಿ ನಾವು ಸ್ಯಾಂಪಲ್ ಕಳಿಸಿದ್ದೀವಿ. ಒಂದು ವಾರದಲ್ಲಿ ಅದು ರಿಸಲ್ಟ್ ಬರುತ್ತೆ ನಮಗೆ. ಈ ರಾತ್ರಿ ನಮಗೆ ವರದಿಯಾದಂಥ ಪ್ರಕರಣದಲ್ಲಿ ಏನು ಮಾಹಿತಿ ಇದೆ ಅಂತಂದರೆ, ಆ ಕುರಿ ಮಾಲೀಕನೇ ಮೇವನ್ನ ಮೆದೆ ಹಾಕುವಾಗ ಅದು ಗೆದ್ದಲು ತಿನ್ನಬಾರ್ದು, ಹಾವು ಮತ್ತು ಕೆಲವು ವಿಷಪೂರಿತ ಜಂತುಗಳು ಕುರಿಗಳಿಗೆ ಅಟ್ಯಾಕ್ ಮಾಡಬಾರ್ದು ಅನ್ನೋ ದೃಷ್ಟಿಯಲ್ಲಿ ಆ ಕುರಿಕಾರರ ಮಾಲೀಕರ ಒಂದು ಹೇಳಿಕೆ ಮೇರೆಗೆ ಮತ್ತು ಅವರು ಸ್ಥಳ ಪರೀಕ್ಷೆ ಮಾಡಿದಾಗ ಅವರು ಪೋರೇಟ್ ಅಂತ ಒಂದು ಪೆಸ್ಟಿಸೈಡ್ನ ಅವರು ಬಣವೆ ಮೆದೆ ಹಾಕೋದಕ್ಕೆ ತಳಭಾಗದಲ್ಲಿ ಅವರು ಸ್ಪ್ರೇ ಮಾಡಿ ನಂತರ ಬಣವೆ ಹಾಕಿದ್ದಾರೆ. ಈ ಮಾಹಿತಿ ನಮಗೆ ಸ್ಥಳ ಪರೀಕ್ಷೆ ಮಾಡೋಕ್ಕೆ ಹೋದಾಗ ನಮಗೂ ಕೂಡ ಮತ್ತು ಪಶುವೈದ್ಯರು ನಿನ್ನೆ ಪ್ರಾಥಮಿಕ ಚಿಕಿತ್ಸೆ ಏನು ವರದಿ ತೊಗೊಂಡಾಗ ರೈತನೇ ಈ ಒಂದು ಸಂಗತಿನ ಬಾಯ್ಬಿಟ್ಟಿದ್ದಾನೆ ಮತ್ತು ಅದು ಅವನೇನು ಸ್ಪ್ರೇ ಮಾಡಿದ್ದಂಥ ಆ ಕವರ್ ಸಮೇತ ನಮಗೆ ಅವನು ಕೊಟ್ಟಿದ್ದಾನೆ. ಈ ಆಧಾರದ ಮೇಲೆ ನಾವು ಈ ಆಂಟಿಡೋಟ್ ಟ್ರೀಟ್ಮೆಂಟು ಏನು ವಿಷ ಸೇವನೆ ಆಗಿದೆ ಅನ್ನೋದ್ರ ಮೇಲೆ ಪ್ರತಿ ವಿಷ ಟ್ರೀಟ್ಮೆಂಟ್ ನಾವು ಮಾಡಲಾಗಿ ಸುಮಾರು 11 ಕುರಿಗಳು ನಮಗೆ ಚೇತರಿಕೆ ಕಂಡಿದೆ. ಈ ಒಂದು ಸಂದರ್ಭದಲ್ಲಿ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಇದರಲ್ಲಿ ಇಲಾಖೆ ಪಾತ್ರ ಭಾಳ ಕಡಿಮೆ. ಕುರಿಕಾರರು ಮೊದಲು ಈ ಒಂದು ವಿಚಾರಗಳ ಬಗ್ಗೆ, ಒಂದು ಪೆಸ್ಟಿಸೈಡ್ಸ್ ಆಗಲಿ, ಇನ್ಸೆಕ್ಟಿಸೈಡ್ಸ್ ಆಗಲಿ, ಸ್ಪ್ರೇ ಮಾಡೋದಾಗಲಿ, ಇದ್ರ ಬಗ್ಗೆ ಸ್ಥಳೀಯ ಪಶುವೈದ್ಯರ ಹತ್ರ ಒಂದು ಮಾಹಿತಿ ಪಡ್ಕೊಂಡು ಈ ರೀತಿ ಮುಂದಿನ ದಿನಗಳಲ್ಲಿ ಆಗದೇ ಇರೋ ಥರ ಅವರು ಒಂದು ಎಚ್ಚರಿಕೆ ವಹಿಸಬೇಕು. ಅವ್ರಿಗೊಂದು ಅರಿವು ಮೂಡಿಸೋ ಕಾರ್ಯಕ್ರಮ ನಾವು ಪ್ರತಿಯೊಂದು ಗ್ರಾಮದಲ್ಲಿ, ಇಡೀ ಜಿಲ್ಲೆಯಲ್ಲಿ ಆಯಾ ಸಂಸ್ಥೆ ವ್ಯಾಪ್ತಿಯಲ್ಲಿರ್ತಕ್ಕಂಥ ಗ್ರಾಮಗಳಲ್ಲಿ ನಾವು ಒಂದು ಅರಿವು ಮೂಡಿಸೋ ಕಾರ್ಯಕ್ರಮ, ಈ ಥರ ಇನ್ಸಿಡೆನ್ಸಸ್ ಮುಂದಿನ ದಿನಗಳಲ್ಲಿ ಆಗಬಾರ್ದು ಅಂತ ಒಂದು ಅರಿವು ಮೂಡಿಸೋಂಥ ಕಾರ್ಯಕ್ರಮ ನಾವು ಹಳ್ಳಿವಾರು ನಾವು ಮಾಡ್ತಾಯಿದ್ದೀವಿ. ಮತ್ತು ನಮ್ಮಲ್ಲೂ ಕೂಡ ಒಂದು ರೈತರ ತರಬೇತಿ ಕೇಂದ್ರ ಇದೆ. ಇಲ್ಲಿ ಪ್ರತಿ ವಾರದಲ್ಲಿ 2 ಬಾರಿ ಕುರಿ ಮೇಕೆ ಸಾಕಾಣಿಕೆ, 2 ದಿನ ಕೋಳಿ ಸಾಕಾಣಿಕೆ, 2 ದಿನ ಹೈನುಗಾರಿಕೆ ಬಗ್ಗೆ ನಾವು ಇಲ್ಲಿ ಜಿಲ್ಲಾ ತರಬೇತಿ ಕೇಂದ್ರದಲ್ಲಿ ನಾವು ವಿಷಯಾಧಾರಿತ ಒಂದು. ಇನ್ನು ಜಿಲ್ಲೆಯಲ್ಲಿ ಇತ್ತೀಚೆಗೆ ನಡೆದಿರುವ ಕುರಿಗಳ ಸಾವಿನ ಘಟನೆಗಳು ಬಹುತೇಕ ಮಾಹಿತಿ ಕೊರತೆ ಹಾಗೂ ಅಜಾಗರೂಕತೆಯಿಂದಲೇ ಸಂಭವಿಸುತ್ತಿವೆ ಎಂದು ಇಲಾಖೆ ತಿಳಿಸಿದೆ. ಮೇಯಿಸುವ ಪ್ರದೇಶಗಳ ಬಗ್ಗೆ ಎಚ್ಚರಿಕೆ ವಹಿಸುವುದು, ರಾಸಾಯನಿಕ ಸಿಂಪಡಣೆ ಮಾಡಿದ ಹೊಲಗಳಿಗೆ ಕುರಿಗಳನ್ನು ಬಿಡದಿರುವುದು ಸೇರಿದಂತೆ ಹಲವು ಮುನ್ನೆಚ್ಚರಿಕೆ ಕ್ರಮಗಳನ್ನು ಪಾಲಿಸುವಂತೆ ಅಧಿಕಾರಿಗಳು ಮನವಿ ಮಾಡಿದ್ದಾರೆ. ವಿಷಾಹಾರಿ ಸಸ್ಯಗಳು, ಈಗ ಫಾರ್ ಎಕ್ಸಾಂಪಲ್ ಜೋಳದ ಚಿಗುರು, ಈಗ ಜೋಳ ಹಾಕಿರ್ತಾರೆ, ಅವ್ರಿಗೇನು ಗೊತ್ತಿರಲ್ಲ ಜೋಳ ಏನೋ ಅದು ಬೆಳೆದು ನಿಂತು ಗೆಣ್ಣಾದ್ಮೇಲೆ ಅದೇನು ವಿಷಾಹಾರಿ ಅಲ್ಲ. ಚಿಗುರಲ್ಲಿದ್ದಾಗ ಅದರಲ್ಲಿ ಹೈಡ್ರೋಜನ್ ಸೈನೈಡ್ ಅಂತ ಒಂದು ವಿಷಕಾರಿ ಅಂಶ ಇರುತ್ತೆ. ಹೈಡ್ರೋಜನ್ ಸೈನೈಡ್ ಈವನ್ ಮನುಷ್ಯರಲ್ಲೂ ಸೈನೈಡ್ ಪಾಯ್ಸನಿಂಗ್ ಅಂತೀವಿ, ವಿತಿನ್ ನೋ ಟೈಮ್ ಸೆಕೆಂಡ್ಸಲ್ಲಿ ನಾವು ಸತ್ತೋಗ್ತೀವಿ ಸೈನೈಡ್ ಏನಾದರೂ ಬ್ಲಡ್ಡಿಗೆ ಸೇರಿದ್ರೆ. ಮತ್ತು ಜೋಳದ ಚಿಗುರಲ್ಲಿ ದತ್ತೂರ ಗಿಡ ಅಂತ ಬರುತ್ತೆ, ಹರಳೆ ಎಲೆ, ಇವು ಎಲ್ಲ ಕುರಿ ಮೇಕೆಗಳಿಗೆ ವಿಷಾಹಾರಿ ಸಸ್ಯಗಳು. ಅದೇ ಅದ್ರ ಬಗ್ಗೆ ನೋಡಿ. ಎರಡನೇದಾನು ಬರ್ತೀನಿ. ಕೀಟನಾಶಕ ಸಿಂಪಡಿಸುವ ಹುಲ್ಲು, ಮೇವು, ಜೋಳದ ಎಲೆ ಕಡ್ಡಿಗಳನ್ನು ನೀಡಬಾರ್ದು. ಒಂದು, ಕೀಟನಾಶಕಗಳನ್ನ ಪ್ರಾಣಿಗಳ ನಾವೇನು ಮೇಂಟೈನ್ ಮಾಡ್ತೀವಿ, ಕುರಿ ಮೇಕೆ ಶೆಡ್ ಇರ್ಬೋದು, ದನಗಳಿರ್ಬೋದು, ಕೀಟನಾಶಕಗಳನ್ನ ಅವನ್ನ ಪ್ರತ್ಯೇಕವಾಗಿ ಇಡಬೇಕು. ಕೆಲವರು ಮನೇಲಿ ಅಗ್ರಿಕಲ್ಚರಲ್ ಎಕ್ವಿಪ್ಮೆಂಟ್ಸ್ ಇರುತ್ತೆ, ದನದ ಕೊಟ್ಟಿಗೆ ಬಳಿನೇ ಇಟ್ಟಿರ್ತಾರೆ. ಇವೇನು ಅದೇ ಈಗ ನಿನ್ನೆ ಆದಂಥ ಇನ್ಸಿಡೆನ್ಸಲ್ಲಿ ಅವರ ತಪ್ಪು ತಿಳುವಳಿಕೆ ಏನು, ಹುಲ್ಲನ್ನ ಕೆಳಗಡೆ ನಾವು ಗೆದ್ದಲು ಪೌಡ್ರ್ ಹಾಕಿದ್ರೆ ಏನು ನಾವು 10% ಹೇಳ್ತೀವೋ, ಹುಲ್ಲು ಗೆದ್ದಲಿಡಿಯಲ್ಲ. ಮೇವು ಸಂರಕ್ಷಣೆ ಉದ್ದೇಶದಿಂದ ಅವ್ರು ಮಾಡಿದ್ದಾರೆ, ಅದು ತಪ್ಪು ತಿಳುವಳಿಕೆ. ಪೌಡ್ರ್ ಹಾಕಿದ್ದಾರೆ, ಗೆದ್ದಲಿಡದೆ ಹಿಡಿಯಲ್ಲ ಒಪ್ಕೊಳ್ತೀನಿ. ಬಟ್ ಈ ರೀತಿ ಅದು ಮೇಲ್ಗಡೆ ಮೇವನ್ನೆಲ್ಲ ಹಾಕಿದಾಗ ಏನೋ ಅವ್ರಿಗೆ ತೊಂದರೆ ಆಗಿಲ್ಲ, ಕೆಳಗಡೆ ಬೇಸಲ್ಲಿ ಪೌಡ್ರ್ ಇತ್ತಲ್ಲ ಅದು ತಿಂದಾಗ ನೆನ್ನೆ ಒಂದೇ ದಿನದಲ್ಲಿ ವಿತಿನ್ ನೋ ಟೈಮ್ 59 ಕುರಿಗಳು ಸತ್ತಿದ್ದಾವೆ. ಈ ಥರ ಅವ್ರಿಗೆ ಅರಿವು ಮೂಡಿಸ್ಬೇಕು. ನೀವು ಯಾವುದೇ ಥರ ಗೆದ್ದಲು ಪೌಡ್ರ್ ಹಾಕೋದಾಗಲಿ, ಈ ಇನ್ಸೆಕ್ಟಿಸೈಡ್ಸ್ ಫಾರ್ ಎಕ್ಸಾಂಪಲ್ ಪ್ರೈವೇಟ್ ಲ್ಯಾಂಡ್ಗಳಲ್ಲಿ ಮೇಯ್ಸೋಕ್ಕೆ ಹೋಗ್ತಾರೆ. ಮೇಯ್ಸೋಕ್ಕೆ ಹೋದಾಗ ಅವನು ಓನರು ಏನು ಅವನ ಬೆಳೆಗಳಿಗೆ ಪೆಸ್ಟಿಸೈಡ್ಸ್ ಆಗಲಿ ಇನ್ಸೆಕ್ಟಿಸೈಡ್ಸು ಏನು ಸ್ಪ್ರೇ ಮಾಡಿದಾನಂತೆ ಇವರಿಗೆ ಮೇಯ್ಸೋರಿಗೆ ಅದ್ರ ಬಗ್ಗೆ ಜ್ಞಾನವೂ ಇರೋಲ್ಲ. ಅವನ ಬಳಿ ಓನರ್ನ ಅವ್ರು ಕೇಳೋದಿಲ್ಲ, ನೀನೇನಪ್ಪ ಸ್ಪ್ರೇ ಮಾಡಿದ್ಯಾ ಅಂತ. ಸೊ ಇಂಥ ಸಂದರ್ಭಗಳನ್ನ ನಾವು ಅವ್ರಿಗೆ ಡೈರೆಕ್ಷನ್ ಕೊಟ್ಟು, ಇವನ್ ಸರ್ಕಾರ ಮತ್ತು ನಮ್ಮ ಇಲಾಖೆ ವತಿಯಿಂದನೂ ಗ್ರೇಸಿಂಗ್ ಏರಿಯಾ ಅಂತ ನಾವು ಗೋಮಾಳ ಇರ್ಬೋದು, ಈಗ ಫಾರ್ ಎಕ್ಸಾಂಪಲ್ ಫಾರೆಸ್ಟ್ ಲ್ಯಾಂಡ್ ಇರುತ್ತೆ, ವಲಸೆ ಕುರಿಕಾರರು ನೈಟ್ ಟೈಮೆಲ್ಲ ವಲಸೆ ಹೋಗ್ತಾರೆ, ಅಲ್ಲೂ ಕೆಲವು ವಿಷಪೂರಿತ
ಪ್ಲಾಂಟ್ಸ್ ಇರುತ್ತೆ, ಅಂಥದ್ದನ್ನು ಮೇಯ್ದಾಗ ಈ ಥರ ಸಿಚುವೇಶನ್ಸ್ ಬರುತ್ತೆ. ಅದನ್ನು ಅವ್ರಿಗೆ ಅರಿವು ಮೂಡಿಸೋಂಥದ್ದು ನಾವು ಮಾಡ್ಬೋದು. ಇಲಾಖೆ ವತಿಯಿಂದ ನಾವೇನು ಅಂತಂದರೆ ಗ್ರೇಸಿಂಗ್ ಏರಿಯಾನ ಸ್ಪೆಸಿಫೈ ಮಾಡಿ ಖಾಸಗಿ ಜಮೀನುಗಳಲ್ಲಿ ಮೇಯಿಸಬಾರ್ದು ಅಂತ ಒಂದು. ಇದೇ ವೇಳೆ ವಿಷಪೂರಿತ ಆಹಾರ ಸೇವಿಸಿ ಮೃತಪಟ್ಟ ಕುರಿ ಮೇಕೆಗಳ ಮಾಲೀಕರಿಗೆ ಸರ್ಕಾರದ ವತಿಯಿಂದ 2.55 ಲಕ್ಷ ರೂಪಾಯಿ ಪರಿಹಾರದ ಚೆಕ್ಗಳನ್ನು ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ವಿತರಿಸಿದ್ದಾರೆ. ಒಂದೆಡೆ ಕುರಿಗಳ ಸರಣಿ ಸಾವು ಸಾಕಾಣಿಕೆದಾರರಲ್ಲಿ ಆತಂಕ ಮೂಡಿಸಿದ್ರೆ, ಮತ್ತೊಂದೆಡೆ ಇಂತಹ ದುರ್ಘಟನೆಗಳು ಮರುಕಳಿಸದಂತೆ ಜಾಗೃತಿ ಮೂಡಿಸಲು ಪಶುಸಂಗೋಪನಾ ಇಲಾಖೆ ಮುಂದಾಗಿದೆ. ಕ್ಯಾಮರಾ ಪರ್ಸನ್ ವಿಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.